ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. Aarti is a way to show love, reverence and gratitude to the divine. Aarti is often called the ceremony of life, and it's an important part of many major Hindu states. Gets and confidence, drumming develop a growth mindset. Playing the drums can help people express themselves and get in touch with the emotional state. Drumming helps us connect to our core, enhance our sense of empowerment and stimulate our creative expression. ड्रम से बजाने से शरीर को प्रसारित करते हैं. By hearing the sound of drum, I welcome all the dignitaries with Aarti and drum set. The dignitaries are arriving towards the stage. Please give them a big round of applause. Kaika National Public School, the dream child of Shri Siddhganga Shri Ashirwad Education Society at Huvin Ippargi. A very good evening, ladies and gentlemen. Galaxy of intellectuals, invented guests, respected teachers, beloved parents and the sweetest children. A school has always aimed to develop and groom the abilities, creativity and hidden talents of our young minds. And keeping this in our minds, we are going to present first year annual day showcasing the wonderful talent of our students in this program. Success is not just about hard work, but about creating an environment everyone can grow and thrive. I feel proud to announce that our school has got the permission for nursery, LKG, UKG, first standard to 10th standard. I really thank our founder, Mr. Bharat Kumar sir, for putting lots of efforts in getting the permission for grade 1 to 10. ಧರ್ಮವ ಬೆಳಗಿದೆ ಅಣ್ಣ, ಕರ್ಮವ ಕಳದೆ ಅಣ್ಣ. ಧರ್ಮವ ಬೆಳಗಿದೆ ಅಣ್ಣ, ಕರ್ಮವ ಕಳದೆ ಅಣ್ಣ. ಅವರು ಇನ್ನೊಮ್ಮೆ ಬಸವಣ್ಣ, ಅವರು ಈ ಊರಿಗೆ ಬಸವಣ್ಣ. ಧರ್ಮವ ಬೆಳಗಿದೆ ಅಣ್ಣ, ಕರ್ಮವ
ಮೊದಲಿಗೆ ನಮ್ಮ ಸಂಸ್ಥೆಯ ಆರಾಧ್ಯ ದೈವರಾದ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ಸಿದ್ಧಗಂಗಾ ಮಠ್ ತುಮಕೂರು ಇವರ ಅಡಿದಾವರೆಗಳಲ್ಲಿ ಪಡಮಟ್ಟು ಹಾಗೂ ವಿಜಯಪುರದ ಜ್ಞಾನ ಯೋಗಾಶ್ರಮದ ಜ್ಞಾನ ಯೋಗಿಗಳಾದಂತಹ ಸಿದ್ದೇಶ್ವರ ಮಹಾಸ್ವಾಮೀಜಿಗಳ ಅಡಿದಾವರೆಗಳಲ್ಲೂ ಕೂಡ ಪಡಮಟ್ಟು ಹೂವಿನಿತ್ತರಿಗೆಯ ಪರಮ ಆರಾಧ್ಯ ದೈವ ಪರಮಾನಂದನ ಪಾದ ಪದ್ಮಗಳಲ್ಲೂ ನಮಸ್ಕರಿಸುತ್ತಾ ಈ ದಿನ ನಮ್ಮ ಶಾಲೆಯಲ್ಲಿ ಮೊದಲನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಸಾರ್ಥಕ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಸಾರ್ಥಕ ಸಂಭ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಸರ್ವರನ್ನು ಕೂಡ ಸಹೃದಯದಿಂದ ಸ್ವಾಗತ ಮಾಡಿಕೊಳ್ಳಿಕ್ಕೆ ಈ ವೇದಿಕೆಗೆ ಬಂದಿದ್ದೇನೆ. ಎಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಕಾಮನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮೊದಲಿಗೆ ನಮ್ಮ ಶ್ರೀ ಸಿದ್ಧಗಂಗಾ ಶ್ರೀ ಆಶೀರ್ವಾದ್ ಎಜುಕೇಶನ್ ಫೌಂಡೇಶನ್ ಅಡಿಯಲ್ಲಿ ಪ್ರಾರಂಭವಾಗಿರ್ತಕ್ಕಂತಹ ಕಾಯಕ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಹೂವಿನ ಇಪ್ಪರಗಿ ಮೊದಲನೆಯ ಬ್ರಾಂಚ್ ನಿಡಗುಂದಿಯಲ್ಲಿದೆ. ಎರಡನೆಯ ಬ್ರಾಂಚ್ ಇದೀಗ ಇದೇ ವರ್ಷದಲ್ಲಿ 2024 ಮತ್ತು 25ನೇ ಸಾಲಿನಲ್ಲಿ ಈ ವರ್ಷಕ್ಕೆ ಮೊದಲನೇ ವರ್ಷದ ಪಾದಾರ್ಪಣೆಯನ್ನ ಮಾಡಿ ಮೊದಲನೇ ಬಾರಿಗೆ ಸುಮಾರು 260 ವಿದ್ಯಾರ್ಥಿಗಳನ್ನ ಪ್ರವೇಶ ಪಡ್ಕೊಳ್ಳೋದ್ರ ಮುಖಾಂತರ ಒಂದು ದಿವ್ಯ ಸಾಧನೆಯನ್ನ ಮಾಡಿರುವಂತಹ ಶ್ರೇಷ್ಠತೆ ನಮ್ಮ ಶಾಲೆಗಿದೆ. ಇದು ನಮ್ಮ ಸಾರ್ಥಕತೆಯ ಪ್ರತೀಕವಾಗಿದೆ. ಈ ಸಾರ್ಥಕತೆಯ ಸಂಭ್ರಮವನ್ನ ಆಚರಣೆ ಮಾಡುವಂತಹ ಉದ್ದೇಶದಿಂದ ಈ ಸಾರ್ಥಕತೆಯನ್ನ ಆಚಾರ್ಯ ಮಹಾಸ್ವಾಮೀಜಿಗಳು ಜಗದೀಶ್ವರ ಹಿರೇಮಠ ಮಸೂತಿ ಹೂವಿನ ಹಿಪ್ಪರಿಗೆ ಪೂಜ್ಯ ನಮ್ಮ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನ ಬಯಸಲಿಕ್ಕೆ ಈ ಇಷ್ಟಪಡ್ತೀನಿ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಶ್ರೀ ಮಲ್ಲಿಕಾರ್ಜುನ ನಡೀತಾ ಇರುವಂತಹ ಕಾರಣ ಬೆಂಗಳೂರಲ್ಲೇ ಇದ್ದಾರೆ. ಅವರ ಪರವಾಗಿ ಅವರ ಸಹೋದರರಾಗಿರ್ತಕ್ಕಂತಹ ಸಚಿನ್ ಗೌಡ ಪಾಟೀಲ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಆ ಬಿಲ್ಡಿಂಗ್ ಅನ್ನ ದಯಪಾಲಿಸಿದ್ರು. ಮೀನ್ಸ್ ಶಾಲೆ ನಡೆಸಲಿಕ್ಕೆ ಬಿಟ್ಕೊಟ್ರೇನೋ ಗೊತ್ತಿಲ್ಲ, ಅವರು ಒಂದು ಒಳ್ಳೆ ಆಶೀರ್ವಾದನೂ ಕೂಡ ಇರ್ಬೋದು ಅದರಲ್ಲಿ. ಅವರು ಕೂಡ ಅಧ್ಯಕ್ಷರು ಶ್ರೀ ಸಿದ್ದಾರೂಢ ಗ್ರಾಮೀಣ ಶಿಕ್ಷಣ ಸಂಸ್ಥೆ ಬ್ಯಾಕ್ವರ್ಡ್ ಹಳ್ಳಿನಲ್ಲಿ ಜನಿಸಿ ಒಳ್ಳೆ ಇಂಜಿನಿಯರ್ ಆಗಿ ಅತ್ಯದ್ಭುತವಾಗಿ ಗ್ರಾಮೀಣ ಭಾಗದಲ್ಲಿ ನೀವು ಎಲ್ಲಾದ್ರೂ PhD ಕಾಲೇಜ್ ಒಂದಿದೆ ಅಂತಂದ್ರೆ ಗ್ರಾಮೀಣ ಭಾಗದಲ್ಲಿ ಅದು ಹೂವಿನಿಪ್ಪರಿಗಿನಲ್ಲಿ ಅಂತ ಒಂದು PhD ಕಾಲೇಜನ್ನ ಗ್ರಾಮೀಣ ಭಾಗಕ್ಕೆ ತಗೊಂಡ್ಬಂದು ಅತ್ಯದ್ಭುತವಾದ ಶಿಕ್ಷಣ ಕ್ರಾಂತಿ ಮಾಡಬೇಕು ಅಂತ ಹೊರಟವರಲ್ಲಿ ಅವರು ಕೂಡ ಒಬ್ರು. ಅಂತವರು ಕೂಡ ನಮಗೆ ಸಪೋರ್ಟ್ ಆಗಿ ಬೆನ್ನೆಲುಬಾಗಿ ನಿಂತು ನಮ್ಮ ಶಾಲೆ ನಡೆಸುವಲ್ಲಿ ಅವರು ಕೂಡ ಕೈ ಜೋಡಿಸಿ ನಮ್ಮ ಈ ಯಶಸ್ಸಲ್ಲಿ ಅವರು ಪಾತ್ರವೂ ಕೂಡ ಇದೆ ಅಂತೇಳಿ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಶಿಕ್ಷಣ ಸಂಸ್ಥೆ ಬ್ಯಾಕ್ವರ್ಡ್ ಇವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಶೋಭೆಯನ್ನು ತಂದುಕೊಂಡಿದ್ದೀವಿ. ತಮಗೆ ತುಂಬ ಹೃದಯದ ಗಿರಿನಿವಾಸ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಹೂವಿನ ಹಿಪ್ಪರಗಿ ತಾಯಿಯವರಿಗೆ ಆತ್ಮೀಯವಾಗಿ ಗೌರವದ ಹಳ್ಳೂರು ನಿರ್ದೇಶಕರು ಗ್ರಾಮೀಣ ವಿದ್ಯಾವರ್ಧಕ ಸಂಘ ಹೂವಿನ ಹಿಪ್ಪರಗಿ ಗೌರವಾನ್ವಿತ ಅತಿಥಿಗಳಿಗೆ ಆತ್ಮೀಯ ಹೃದಯ ಸ್ಪರ್ಶಿಯ ಸ್ವಾಗತ. ಹೂವಿನ ಹಿಪ್ಪರಗಿ ಇವರಿಗೆ ಹೃದಯ ಸ್ಪರ್ಶಿಯ ಸ್ವಾಗತ ಸುಸ್ವಾಗತ. ಹಾಗೆ ಹೃದಯ ಸ್ಪರ್ಶಿಯ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ನಮ್ಮ ವಿಶೇಷ ಆಹ್ವಾನಿತರಾಗಿ ಬಂದಿರತಕ್ಕಂಥ ಶ್ರೀ ನಿಂಗಣ್ಣ ಶಿವಯೋಗಿ ಅವರು ಗೊತ್ತೀವಿ. ಈ ರೀತಿಯಾದಂತಹ ಒಂದು ಸಪೋರ್ಟ್ ಇದೆಯಲ್ಲ, ಅದು ನೀವು ಮಾಡ್ಲಿಕ್ಕೂ ಆ ಒಂದು ಭಾವನೆ ನಮ್ಮನ್ನ ಎಲ್ಲಿಗೋ ಕರ್ಕೊಂಡು ಹೋಗ್ಬಿಡುತ್ತೆ. ಸೊ ಇಷ್ಟೆಲ್ಲ ಹೇಳ್ಕೊಳ್ಳಿಕ್ಕೆ ನನಗೆ ತುಂಬಾ ಹೆಮ್ಮೆ ಅನಿಸ್ತದೆ. ಇನ್ನು ಎಷ್ಟೋ ಪದಗಳು ನನ್ನ ಬಾಯಿಂದ ಬರ್ತಾ ಇಲ್ಲ. ಏನೇನೋ ಹೇಳ್ಬೇಕು ಅನ್ಕೊಂಡಿದ್ದೆ, ಸ್ವಲ್ಪ ಸಮಯ ಲೇಟ್ ಆಗಿದ್ದ ಸಂಬಂಧನೂ ಕೂಡ ಒಂದು ಕ್ರೌಡಲ್ಲಿ ಸ್ವಲ್ಪ ಒಂದು ಟೆನ್ಷನ್ ಅಲ್ಲಿ ಕೆಲವೊಂದು ಪದಗಳು ಬರ್ತೋಗ್ತಾ ಇದೆ. ಆದ್ರೂ ಕೂಡ ನಾನು ಇಷ್ಟು ಹೇಳ್ತಾ ಇರೋದು ಕೂಡ ಮನಸ್ಪೂರ್ವಕವಾಗಿ ಹೇಳ್ತಾ ಇದ್ದೀನಿ. ಸೊ ನಿಂಗಣ್ಣ ಶಿವಯೋಗಿ ಅವರಿಗೆ ನಾವು ತುಂಬ ಹೃದಯದ ಶಿವಯೋಗಿ ಸರ್ ಅವರು ಮಾಜಿ ಅಧ್ಯಕ್ಷರು ಮತ್ತು ಹಾಲಿ ಸದಸ್ಯರು ಗ್ರಾಮ ರಂಜಾನ್ ಮುಜಾವರ್ ಸರ್ ಅವರು ಸಮಾಜ ಸೇವಕರು ಸಾಲುವಡಿಕೆ ಇವರನ್ನ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಹೃದಯ ಸ್ಪರ್ಶಿಯ ಸ್ವಾಗತ. ಹನುಮಂತರಾಯ ಗುಲ್ಕಿ ಸರ್ ಅವರು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಹೂವಿನ ಹಿಪ್ಪರಗಿ ಇವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಇವತ್ತಃ ಶ್ರೀಮತಿ ಸುಮಿತ್ರಾ ತೋಟರ್ ಮೇಡಮ್ ಅವರು CRP ಹೂವಿನ ಹಿಪ್ಪರಗಿ ಇವರನ್ನ ಆತ್ಮೀಯವಾಗಿ ಗೌರವ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅಜಿತ್ ಸರ್ ಬಳ್ಬಟ್ಟಿ ಅವರಿಗೆ ಆತ್ಮೀಯವಾಗಿ ಬರಮಾಡ್ಕೊಳ್ಳಿಕ್ಕೆ ನನಗೆ ತುಂಬಾ ಹೆಮ್ಮೆ. ಅವರು ಕೂಡ ಆಗಮಿಸಿರೋದು ಇನ್ನಷ್ಟು ಹೆಮ್ಮೆ. ನಮ್ಮ ಕಾರ್ಯಕ್ರಮದ ಸಾರ್ಥಕತೆಯನ್ನ ಮತ್ತಷ್ಟು ಹೆಚ್ಚಿಸಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಸಮಾಜ ಸೇವಕರು ಹೂವಿನ ಹಿಪ್ಪರಗಿ ಇವರನ್ನ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಎಲ್ಲರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಅದೇ ರೀತಿ ನಮ್ಮ ಕಾರ್ಯಕ್ರಮದ ಗೌರವಾಧ್ಯಕ್ಷರಾಗಿರ್ತಕ್ಕಂತಹ ಮತ್ತೆ ತಾಯಿಯವರು ಆದಂತಹ ರೇಣುಕಾ ಅಮ್ಮನವರಿಗೆ ಮತ್ತು ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಶ್ರುತಿ VS ಇವರಿಬ್ಬರಿಗೂ ಕೂಡ ನಾನು ನಮ್ಮ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸ್ವಾಗತಕ್ಕೆ ಅಣಿಯಾಗ್ತಾ ಇದ್ದೇವೆ. ಅದೇ ರೀತಿ ನಮ್ಮ ನಮ್ಮ ಸಂಸ್ಥೆ ಮತ್ತೋರ್ವ ಸದಸ್ಯರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ.
ಅದೇ ರೀತಿಯಾಗಿ ನಮ್ಮ ಕಾರ್ಯಕ್ರಮಕ್ಕೆ ಈ ಒಂದು ಕಾರ್ಯಕ್ರಮದ ವಿಶೇಷ ಶೋಭೆ ಅಂತ ಅತ್ಯಂತ ಶ್ರಮಜೀವಿಗಳು ಅಂತ ಅನಿಸ್ಕೊಂಡಿರ್ತಕ್ಕಂಥ ಆಶಾ ಕಾರ್ಯಕರ್ತರಿಗೆ ವಿಶೇಷ ಸನ್ಮಾನವನ್ನ ಆಯೋಜಿಸಿ ಮಾಡ್ಕೊಂಡಿದ್ದೀವಿ. ಅವರೆಲ್ಲರಿಗೂ ಕೂಡ ನಾವು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಶಾಲೆಯ ನಮ್ಮ ಹಳೆಯ ವಿದ್ಯಾರ್ಥಿಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರನ್ನೂ ಕೂಡ ನಾವು ತುಂಬುವುದರಿಂದ ಸ್ವಾಗತವನ್ನು ಬಯಸ್ಕೊಳ್ತಾ ಇದ್ದೇನೆ. ಅದೇ ರೀತಿ ಪೊಲೀಸ್ನ ಬೀಟ್ ಸಿಬ್ಬಂದಿ ವರ್ಗದವರು ಕೂಡ ಇಲ್ಲಿ ಆಗಮಿಸಿದ್ರೆ ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಸಿದ್ಧಗಂಗಾ ಆಶೀರ್ವಾದ್ ಶಿಕ್ಷಣ ಸಂಸ್ಥೆ ಕಾಯಕ ನ್ಯಾಷನಲ್ ಪಬ್ಲಿಕ್ ಶಾಲೆಗೆ ಸಿಕ್ಕಿರುವಂತಹ ಪಾಲಕರು ನಿಜಕ್ಕೂ ವಿಶೇಷವಾದಂತಹ ಪಾಲಕರು ಅಂತ ಹೇಳ್ಬೋದು. ಯಾಕಂತಂದ್ರೆ ಎಲ್ಲರೂ ಕೂಡ ಅಷ್ಟೇ, ಏನೇ ಸಮಸ್ಯೆಗಳು ಬಂದ್ರು ಕೂಡ ನಿಮ್ಮ ಹತ್ರ ಎಲ್ಲರ ಹತ್ರ ಹಂಚ್ಕೊಂಡಿದ್ದೀನಿ. ಏನೇ ತೊಂದರೆಗಳಾದ್ರೂ ಕೂಡ ನಿಮ್ಮ ಹತ್ರ ಎಲ್ಲದಕ್ಕೂ ಹಂಚ್ಕೊಂಡಿದ್ದೀನಿ. ಯಾವುದೇ ಒಬ್ಬ ಪಾಲಕರು ಯಾವುದನ್ನು ಕೂಡ ತಪ್ಪು ತಿಳ್ಕೊಳ್ದೇನೆ ನನಗೆ ಮಾರ್ಮಿಕವಾಗಿ ನನಗೆ ಜೊತೆಯಾಗಿ ಬೆನ್ನೆಲುಬಾಗಿ ನಿಂತಿದ್ದೇನೆ ವಿನಃ ಯಾರೊಬ್ರು ಕೂಡ ಬೇಡಪ್ಪ ಇದೇನೋ ಪ್ರಾಬ್ಲಮ್ ಆಗ್ತಾ ಇದೆ, ಇದೇನೋ ಸಮಸ್ಯೆ ಆಗ್ತಾ ಇದೆ, ಇನ್ನೊಂದಾಗ್ತಾ ಇದೆ, ಮತ್ತೊಂದಾಗ್ತಾ ಇದೆ, ನಮ್ಮ ಮಕ್ಕಳು ಭವಿಷ್ಯಕ್ಕೆ ಮುಂದೆ ಏನಾದ್ರೂ ತೊಂದರೆ ಆಗ್ಬೋದು, ಇನ್ನೊಂದಾಗ್ಬೋದು, ಮತ್ತೊಂದಾಗ್ಬೋದು, ಏನು ವಿಚಾರ ಮಾಡಲಿಲ್ಲ, ಏನೋ ಗೊತ್ತಿಲ್ಲ, ಇಷ್ಟು ಅಭಿಮಾನನೋ ಪ್ರೀತಿನೋ ವಿಶ್ವಾಸನೋ ನಂಬಿಕೆನೋ ಏನೋ ಗೊತ್ತಿಲ್ಲ, ಆ ಎಲ್ಲ ನಂಬಿಕೆ ಪ್ರೀತಿ ವಿಶ್ವಾಸ ಏನಿದೆ ಅವೆಲ್ಲವುಗಳನ್ನು ಕೂಡ ನಾನು ಉಳಿಸ್ಕೋತೀನಿ, ಇನ್ನು ಬೆಳೆಸ್ಕೋತೀನಿ. ಇದಕ್ಕೆ ನೀವೆಲ್ಲರೂ ಕೂಡ ಸಾಕ್ಷಿ ಅಂತ ಅತ್ಯಂತ ಪ್ರೀತಿ ಪೂರ್ವಕವಾದಂತಹ ಪಾಲಕರು ನೀವೇನಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಮನದಾಳವಾಗಿ ಪ್ರೀತಿ ಪೂರ್ವಕವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಿಜಕ್ಕೂ ನಿಮ್ಮೆಲ್ಲರ ಕೃಪಾಶೀರ್ವಾದನೂ ಕೂಡ ನಮ್ಮ ಶಾಲೆ ಇಷ್ಟು ಎತ್ತರಕ್ಕೆ ಬೆಳಿಬೇಕು ಅಂತಂದ್ರೆ ನಿಮ್ಮೆಲ್ಲರ ಸಹಕಾರ ನಮ್ಮ ಶಾಲೆ ಇಷ್ಟು ಮುನ್ನುಗ್ಬೇಕಂತಂದ್ರೆ ಇವತ್ತಿಗೆ ನಮ್ಮ ಶಾಲೆ LKG ಇಂದ ಹಿಡ್ಕೊಂಡು 10ನೇ ತರಗತಿಯವರೆಗೆ ಆಂಗ್ಲ ಮಾಧ್ಯಮದಲ್ಲಿ ನಾವು ಅನುಮತಿಯನ್ನ ಕಂಪ್ಲೀಟ್ ಆಗಿ ಪಡ್ಕೊಂಡಿದ್ದೀವಿ. ಇದಕ್ಕೆ ನಿಜಕ್ಕೂ ನಿಮ್ಮ ಎಷ್ಟೋ ಆಶೀರ್ವಾದನೂ ಕೂಡ ಇದೆ. ಸಿಗ್ಲಿ ಬೇಗ, ಸ್ವಲ್ಪ ಪ್ರಾಬ್ಲಮ್ ಆಯ್ತು, ಸ್ವಲ್ಪ ಪ್ರಾಬ್ಲಮ್ ಆಗಿ ರಿಜೆಕ್ಟ್ ಆಗಿ ನಾವು ಬ್ಯಾಂಗ್ಳೂರ್ಗೆ ಅಪೀಲ್ ಹೋಗಿ ಅಲ್ಲಿ ಕೋರ್ಟಲ್ಲೆಲ್ಲ ಸ್ವಲ್ಪ ಏನೇನೋ ಸಮಸ್ಯೆ ಆಗಿ ಕೋರ್ಟಿಂದ ಆರ್ಡರ್ ತಗೊಂಡ್ಬಂದು ನಂತರದಲ್ಲಿ ಇದು ಸ್ವಲ್ಪ ಲೇಟ್ ಆಗಿ ಪರ್ಮಿಷನ್ ಆಗಿದ್ರಿಂದ ಸೊ ಇಷ್ಟೆಲ್ಲ ಸ್ವಲ್ಪ ಸುತ್ತುವರಿಬೇಕಾಯ್ತು, ಇಷ್ಟೆಲ್ಲ ಸಮಸ್ಯೆಗಳನ್ನ ಅನುಭವಿಸ್ಬೇಕಾಯ್ತು. ಆದ್ರೂ ಕೂಡ ನಿಮ್ಮೆಲ್ಲ ಪಾಲಕರ ಸಹಕಾರ ನಂಗೆ ತುಂಬಾ ಖುಷಿ ಕೊಟ್ಟಿದೆ. ಯಾವುದೇ ಒಬ್ಬ ಪಾಲಕರು ಕೂಡ ಹಿಂದೆ ಸರಿಲಿಲ್ಲ. ಯಾವುದೇ ಒಬ್ರು ಪಾಲಕರು ಭರತ್ ಸರ್ನ ಹೆಂಗಪ್ಪ ನಂಬೋದು ಅಂತೇಳಿ ನೀವು ಆ ವಿಚಾರ ಮಾಡಲಿಲ್ಲ, ಏನೋ ನಂಬಿದ್ರಿ. ಆ ನಂಬಿಕೆಗೆ ನಾನು ನಿಜಕ್ಕೂ ನಿಮ್ಮ ಭರವಸೆಗಳಿಗೆ ನಾನು ಸದಾಕಾಲ ಚಿರುಗುಣಿಯಾಗಿರ್ತೀನಿ. ಸದಾಕಾಲ ನಿಮ್ಮಗಳ ಎಲ್ಲ ಮಕ್ಕಳಿಗೆ, ಮುಂದೆ ಬರುವಂತ ಎಲ್ಲ ಮಕ್ಕಳಿಗೆ ಅತ್ಯಂತ ಗುಣಮಟ್ಟದ ಶಿಕ್ಷಣವನ್ನು ನೀಡುವಂತಲ್ಲಿ ನಮ್ಮ ಸಂಸ್ಥೆ ನಾವುಗಳು ಪ್ರಾಮಾಣಿಕವಾಗಿ ಪ್ರಯತ್ನವನ್ನ ಪಡ್ತೀವಿ ಅಂತೇಳಿ ಈ ಮೂಲಕ ಹೇಳ್ತಾ ನಮ್ಮ ಎಲ್ಲ ಶಿಕ್ಷಕ ವೃಂದದವರಿಗೆ, ಸಿಬ್ಬಂದಿ ವರ್ಗದವರಿಗೆ, ನಾನ್ ಟೀಚಿಂಗ್ ಸ್ಟಾಫ್ಗೆ, ನಮ್ಮ ಮುದ್ದು ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಸರ್ವ ಗ್ರಾಮಸ್ಥರಿಗೂ ಕೂಡ ಎಲ್ಲರಿಗೂ ಸರ್ವದಿಂದ ತುಂಬ ಹೃದಯದಿಂದ ಸ್ವಾಗತ ಮತ್ತೆ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಥ್ಯಾಂಕ್ ಯು ವನಂದ. I request 6th and 7th standard students to come and perform the dance performance. ಸಮಯ
ನೃತ್ಯವನ್ನ ಮಾಡುವುದರ ಮೂಲಕ ಎಲ್ಲರನ್ನ ಸ್ವರ ಮಾಧುರ್ಯದೊಂದಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಂಡಿರುವಂತಹ ನಾಡೊಂದಣ್ಣ ರಸದ ಬೀಡೊಂದಣ್ಣ ಪೊಲೀಸ್ ಸಿಬ್ಬಂದಿ ವರ್ಗದವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಪೊಲೀಸ್ ಸಿಬ್ಬಂದಿ ವರ್ಗ May everybody be happy. May everyone offer spirit. I don't ask for throne that I wish to be in a heaven or reward. I only want to evaluate the sufferings of those people who are burning in the fire of sorrow, light and brightness. Has always been evaluated with positivity and motivation and associated with the spiritual. ಈ ವೇದಿಕೆ ಮೇಲಿರ್ತಕ್ಕಂಥ ಶ್ರೀ ಶ್ರೀ ಮಾಗಚ ಪ್ರಭುಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳು ಜಗದೀಶ್ವರ ಹಿರೇಮಠ ಮಸೂತಿ ಇವ್ರಿಗೂ ಕೂಡ ಸ್ವಾಗತ ಕೋರುತ್ತಾ ಶ್ರೀ ಮಾನಿ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ದಾಸೋಹಿ ವಿರಕ್ತ ಮಠ ಪಡೆಕ್ನೂರ ಸ್ವಾಮೀಜಿಗಳಿಗೂ ಕೂಡ ಸುಸ್ವಾಗತ ಕೋರುತ್ತಾ ಈ ವೇದಿಕೆ ಮೇಲಿರ್ತಕ್ಕಂತಹ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ ಹಾಗೂ ಗೌರವಾನ್ವಿತ ವಿಶೇಷ ಆಹ್ವಾನಿತರೇ ಮತ್ತು ಪಾಲಕ ಬಂಧುಗಳೇ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿಗಳೇ, ಹೂವಿನಪೇಟೆಯ ಸುತ್ತಮುತ್ತಲಿನ ಗ್ರಾಮಸ್ಥರೇ ಎಲ್ಲರಿಗೂ ಕೂಡ ಹಾರ್ದಿಕ ಸುಸ್ವಾಗತ ಕೋರುತ್ತಾ ಈ ನಮ್ಮ ಕಾಯಕ ಸಂಸ್ಥೆ 2024 ಜೂನಿನಲ್ಲಿ ಪ್ರಾರಂಭಗೊಂಡು ಈಗ ಒಂದು ವರ್ಷ ಕೂಡ ನಾವು ಪೂರೈಸಿದ್ದೇವೆ. ಈ ಒಂದು ವರ್ಷದಲ್ಲಿ ಏನೇನು ನಾವು ಸಾಧನೆ ಮಾಡೇವಿ ಶೈಕ್ಷಣಿಕವಾಗಿ, ಈ ನನ್ನ ಸಾರ್ಥಕ ಸಂಭ್ರಮದಲ್ಲಿ ಕಾಯಕ ಸಂಸ್ಥೆಯ ಒಂದು ವರ್ಷದ ಸಾಧನೆಯನ್ನು ಕೂಡ ಈಗ ನಿರೂಪಣೆ ಮಾಡಲು ಅಥವಾ ಹೇಳಲು ನಮಗೆ ಅವಕಾಶ ಮಾಡಿಕೊಡ್ತಕ್ಕಂತಹ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಗ್ರಾಮೀಣ ಮಟ್ಟದಲ್ಲಿ ಒಂದು ಶೈಕ್ಷಣಿಕ ಕ್ರಾಂತಿಯನ್ನು ಮೂಡಿಸಲು ನಮ್ಮ ಶ್ರೀ ಭರತ್ ಕುಮಾರ್ ಸರ್ ಹೂವಿನಪೇಟೆ ಮತ್ತು ನಿಡಗುಂದಿಯಲ್ಲಿ ಒಂದು ಶೈಕ್ಷಣಿಕ ಸಂಸ್ಥೆಯನ್ನು ಆರಂಭಿಸಿದ್ದಾರೆ. ಅದೇ ರೀತಿಯಾಗಿ ಗ್ರಾಮೀಣ ಮಟ್ಟದಲ್ಲಿ ಜೂನಿನಲ್ಲಿ ಕಾಯಕ ಶಾಲೆ ಪ್ರವೇಶ ಆರಂಭಗೊಂಡವು. ಮೊದಲನೇ ವರ್ಷದಲ್ಲಿ ಕೇವಲ ಜೂನಿನಲ್ಲಿ ಆರಂಭಗೊಂಡು ಕೇವಲ ಒಂದೇ ತಿಂಗಳಿನಲ್ಲಿ ದಾಖಲೆಯ 250ಕ್ಕಿಂತ ಅಧಿಕ ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ಪ್ರವೇಶವನ್ನು ಪಡೆದುಕೊಂಡರು. ಮತ್ತು ನಮ್ಮ ಶಾಲೆಯಲ್ಲಿ ಈಗ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳು ಸಹಿತ 13 ಜನ ಸಿಬ್ಬಂದಿಗಳು ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಮತ್ತು ನಮ್ಮ ಶಾಲೆ ಈಗ ನಮ್ಮ ಒಂದೇ ವಾರದಾಗ 250 ವಿದ್ಯಾರ್ಥಿಗಳು ಪ್ರವೇಶ ಪಡೆಯಬೇಕಪ್ಪ ಅಂದ್ರೆ ಅಷ್ಟು ಸರಳವಾದ ಕೆಲಸ ಅಲ್ಲ. ನಮ್ಮ ಶಾಲೆಯಲ್ಲಿ ಶೈಕ್ಷಣಿಕವಾಗಿ ಏನಪ್ಪ ಅಂದ್ರೆ ವಿಶೇಷತೆಪ್ಪ ಅಂದ್ರೆ ಶಿಕ್ಷಕರ ವಿಶೇಷತೆಪ್ಪ ಅಂದ್ರೆ ನಮ್ಮ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರು ಭರತ್ ಸರ್ ಒಬ್ಬರು ಅಧ್ಯಕ್ಷರು ಹೌದು, ಒಬ್ಬರು ಶಿಕ್ಷಕರು ಹೌದು. ಅವರು ಕೇವಲ ಈ ವೃತ್ತಿಯನ್ನು ಕೇವಲ ವ್ಯವಹಾರಕ್ಕಾಗಿ ಆರಂಭಿಸಿಲ್ಲ, ಅವರು ಕ್ರಿಯೇಟಿವ್ ಮೈಂಡ್ ಐತಿ. ಶಿಕ್ಷಕರು ಅವರು ತಮ್ಮಲ್ಲೇ ತಾವು ವಿದ್ಯಾರ್ಥಿಯಾಗಿ ಮಕ್ಕಳಿಗೆ ಜ್ಞಾನದ ಹಸಿವನ್ನು ನೀಗಿಸ್ತಾ ಇದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ನಮ್ಮ ಸಂಸ್ಥೆ ಒಂದು ವರ್ಷ ಕೂಡ ಪೂರೈಸಿತ್ತು. ಈ ನಮ್ಮ ಸಂಸ್ಥೆಯ ಪ್ರಿನ್ಸಿಪಲ್ರು ಹಿರಣ್ ಸರ್ ಬೇವಿನ ಮರದ ಇವರು ಕೂಡ ಪ್ರಿನ್ಸಿಪಲ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರ ಅಧೀನದಲ್ಲಿ ನಾವು 10 ರಿಂದ 12 ಜನ ಸಿಬ್ಬಂದಿಗಳು ಎಲ್ಲರೂ ಕೂಡ ಒಳ್ಳೆಯ ಶಿಕ್ಷಣವನ್ನು ಪಡೆದುಕೊಂಡು ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡಿ ನಮ್ಮ ಕಾಯಕ ಸಂಸ್ಥೆಯಲ್ಲಿ ನಾವು ಇವಾಗ ಸೇವೆ ಸಲ್ಲಿಸ್ತಾ ಇದ್ದೇವೆ. ಇದು ಕೂಡ ನಮ್ಮ ಒಂದು ಹೆಮ್ಮೆ. ಇನ್ನು ನಮ್ಮ ಶಾಲೆಯ ಟೀಚಿಂಗ್ ಸ್ಟೈಲ್ ಇಲ್ಲಿ ವಿಜ್ಞಾನ ಇವಾಗ ಮುಂದುವರೆದೈತಿ. ಇಲ್ಲಿ ನಾವು ಟೀಚಿಂಗ್ ಸ್ಕಿಲ್ ಯಾವ ರೀತಿಯಪ್ಪ ಅಂದ್ರೆ ಸ್ಮಾರ್ಟ್ ಬೋರ್ಡ್ ಆಗಿರ್ಬೋದು, ಧ್ವನಿವರ್ಧಕಗಳಾಗಿರ್ಬೋದು, ಇವುಗಳನ್ನ ಅಳವಡಿಸಿಕೊಂಡು ಪ್ರತಿ LKGಯಿಂದ ಹೈಸ್ಕೂಲ್ವರೆಗೂ ಕೂಡ ನಾವು ತರಬೇತಿ ನೀಡಬೇಕಪ್ಪ ಅಂದ್ರೆ ಎಲ್ಲ ಡಿಜಿಟಲ್ ಕ್ಲಾಸ್ ರೂಮನ್ನು ಮಾಡೇವಿ, ಅರಿವನ್ನು ಮೂಡಿಸಿದೇವಿ. ಸಂವಿಧಾನದ ಅರಿವು ಮತ್ತು ಇದೇ ರೀತಿಯಾಗಿ ಪ್ರವಾಸ ಕುರಿತು ಏನಪ್ಪ ಅಂದ್ರೆ ನಾವು ದೇಶ ಸುತ್ತು ಕೋಶ ಓದತ್ ಹೇಳಿ ದಾವಣಗೆರೆ, ಚಿತ್ರದುರ್ಗ ಹಲವಾರು ನಗರಗಳಿಗೆ ನಾವು ಭೇಟಿ ನೀಡಿ ಪ್ರವಾಸವನ್ನು ಜೂಮ್ ಹಾಕಿ ನೋಡಬಹುದು. ಎಲ್ಲ ತಪ್ಪು ಸಂದೇಶಕ್ಕೆ ಕಿವಿಗೊಡದೆ ನೀವು ಕೂಡ ಎಲೆಮರೆಯ ಕಾಯಾಗಿ ಎಷ್ಟೋ ಪಾಲಕರು ನಮ್ಮ ಸರ್ಗೆ ಸಹಕಾರ ಕೊಟ್ಟಿದ್ದೀರಿ. ಇನ್ನೂ ಕೂಡ ಹೆಚ್ಚು ನಮ್ಮ ಸಹಕಾರ ಕೊಡ್ರಿ. ನಾವು ಕೂಡ ಈ ಒಂದು ವರ್ಷ ನಮ್ಮ ಸಾರ್ಥಕವಾಗಿ ನಾವು ಒಂದು ಸಾಧನೆ ಮಾಡೇವಿ, ಇನ್ನೂ ಹೆಚ್ಚು ಮಾಡ್ತೇವೆ. ನೀವೆಲ್ಲರೂ ಕೂಡ ನಮ್ಗೆ ಸಹಕಾರ ಕೊಡಬೇಕು. ಕೇವಲ ನಮ್ಮಿಂದ ನಮ್ಗೆ ಎಷ್ಟು ತಾಕದ ಅಷ್ಟು ಕಳ್ಸಕತ್ತೇವೆ. ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ 4 ಗಂಟೆಗೆ ಶಾಲೆ ಮುಗಿತೈತಿ. 4 ರಿಂದ 6 ಗಂಟೆ ತನಕ 2 ತಾಸು ಮೆಂಟಲ್ ಅಬಿಲಿಟಿ ಮತ್ತು ಮ್ಯಾಥಮೆಟಿಕ್ಸ್, ಸ್ಪೋಕನ್ ಇಂಗ್ಲಿಷ್ ವಿಶೇಷವಾದ ತರಬೇತಿ ಸ್ಕ್ರೀನ್ ಮೂಲಕ ಒಂದು ಉಚಿತವಾಗಿ ಕೊಡ್ತೇವೆ. ಎಲ್ಲ ಕಡೆ ಬೇರೆ ಕಡೆ ಹೋದ್ರೆ 1,20,000 ಕೊಡ್ತಾರ.
ಅಲ್ಲಿ ನಮ್ಮಲ್ಲಿ ಬರೀ 10-12 ರೂಪಾಯಿದಾಗ ಎಲ್ಲನೂ ಕೆಲಸ ಮಾಡ್ತೇವೆ. ಎಲ್ಲ ಪೇರೆಂಟ್ಸ್ಗಳು ನಮ್ಮ ಸಹಕಾರ ಕೊಡ್ರಿ, ಇನ್ನೂ ಹೆಚ್ಚು ದಗಲ ಮಾಡ್ತೇವೆ ಅಂತ ಹೇಳುತ್ತಾ ನನ್ನ ಈ ಒಂದು ವರ್ಷದ for giving me this opportunity. First off, I wish you all happy graduation day to my dear twinkling stars. ಇಂದಿನ ಮಕ್ಕಳು ನಾಳಿನ ಭಾರತವನ್ನ ನಿರ್ಮಿಸುತ್ತಾರೆ. ನಾವು ಮಕ್ಕಳನ್ನು ಬೆಳೆಸುವ ವಿಧಾನ ನಮ್ಮ ದೇಶದ ಭವಿಷ್ಯವನ್ನ ನಿರ್ಧರಿಸುತ್ತದೆ. Now, I wish to explain the meaning of graduation day. The meaning of graduation day lies in achieving academic goals and rejoicing in such a happiness boost. Kindergarten graduation is an existing milestone for pre-primary children as it's their hopes and possibilities. It marks a new beginning that adds a new dimension, beginning that adds new the journey they begin towards knowledge and education. You are braver than you believe, you are stronger than you seem, you are smarter than you think. ಮಕ್ಕಳು ಹಿರಿಯರನ್ನ ಗೌರವಿಸದೇ ಇರಬಹುದು, ಆದರೆ ಅವರನ್ನ ಅನುಕರಿಸುವಲ್ಲಿ ಮಾತ್ರ ವಿಫಲರಾಗುವುದಿಲ್ಲ. ಮುದುಗರು ಯುದ್ಧ ಮಾಡಬಹುದು, ಆದರೆ ಇತಿಹಾಸವನ್ನ ನಿರ್ಮಿಸುವವರೇ ಈ ಮುದ್ದು ಮಕ್ಕಳು ಎಂದು ಹೇಳುತ್ತಾ, ಸೊ ಇಷ್ಟೆಲ್ಲ ಹೇಳಿದ್ಮೇಲೂ ನೀವು ಯೋಚನೆ ಮಾಡ್ತಾ ಇರ್ಬೋದು, ಏನಪ್ಪಾ ಇದು ಗ್ರಾಜುಯೇಷನ್ ಡೇ ಅಂತ ಹೇಳ್ತಾ ಇದ್ದಾರಲ್ಲ, ಇದೇನೋ ಹೊಸ ತರ ಇದೆಯಲ್ವಾ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಹೌದು, ನಮ್ಮ ಈ ಕಾಯಕ ಸ್ಕೂಲಲ್ಲಿ UKG ಸ್ಟೂಡೆಂಟ್ನ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಪ್ರಮೋಟ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಈ ಗ್ರಾಜುಯೇಷನ್ ಡೇ ಅಂದರೆ ಬೀಳ್ಕೊಡುವ ಸಮಾರಂಭವನ್ನ ಏರ್ಪಡಿಸ್ಕೊಂಡಿದ್ದೀವಿ. ಓಕೆ, ಸೊ ಫಸ್ಟ್ ಐ ವುಡ್ ಲೈಕ್ ಟು ವೆಲ್ಕಮಿಂಗ್ ಅ ಬ್ಯೂಟಿಫುಲ್ ಪತ್ರಗಳನ್ನು ನೀಡುವುದರ ಜೊತೆಗೆ ಪದಕಗಳನ್ನು ನೀಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಇದನ್ನೆಲ್ಲವನ್ನ ಆ ವೇದಿಕೆ ಮೇಲಿರುವಂತಹ ಎಲ್ಲ ಅತಿಥಿ ಗಣ್ಯರು ಸೇರಿಕೊಂಡು ಆ ಮುತ್ತು ಮಕ್ಕಳಿಗೆ, ಆ ಮುತ್ತು ಮನಸ್ಸುಗಳಿಗೆ ಆ ಪ್ರಶಸ್ತಿ ಪತ್ರಗಳನ್ನು ನೀಡುವುದರ ಮೂಲಕ ಆ ಪದವಿ ಹಂತದಕ್ಕೆ ನಾವು ಯಾವ ರೀತಿಯಾಗಿ ಅವರನ್ನ ತೇರ್ಗಡೆಗೊಳಿಸುತ್ತೇವೋ ಹಾಗೆ ಈಗ KGಯಿಂದ ಕ್ವಿಂಟಲ್ಗೆ ಕಳಿಸುವಂತಹ ನಕ್ಕು ನಗಿಸುವ ಮಕ್ಕಳ ಜೊತೆಗೆ ಕಟ್ಟಿ ಸೌಂಡ್ ಇರ್ತಾರೆ. ಜೋರಾಗಿ ಬರಲಿ ಒಂದು ಸಲ ಸೌಂಡ್. ಎಲ್ಲ ಮಕ್ಕಳು ಒಂದ್ಸಲ ಮುಂದ್ಗಡೆ ಹಿಡೀವಿ. ಆ ಪ್ರಶಸ್ತಿ ಪತ್ರಗಳನ್ನ ಒಂದ್ಸಲ ಮುಂದ್ಗಡೆ ತೋರಿಸ್ಬಿಡ್ರಿ. ಒಂದ್ಸಲ ಬರತ್ ಸರ್, ಎಲ್ಲ ಮಕ್ಕಳು ಒಂದ್ಸಲ ಮುಂದ್ಗಡೆ ಈ ತರ ಹಿಡ್ಕೊಂಡ್ಬಿಡಿ. ಒಂದೇ ಕೈಯಲ್ಲಿ ತಮ್ಮ ಬಲಗೈಯಿಂದ ಹಿಡಿದು ತೋರಿಸಿ. ಸಂಭ್ರಮ, ಆ ಸಡಗರಕ್ಕೆ ಕೊನೆಯೇ ಇಲ್ಲ. ತಲೆಯ ಮೇಲೆ ಒಂದು ಕಿರೀಟ, ಆ ಕಿರೀಟದ ಮಧ್ಯದಲ್ಲಿ ಒಂದು ಪದಕ, ಆ ಪದಕದ ನಡುವೆ ಮತ್ತೊಂದು ಆಯುಧ, ಅದೇ ನನ್ನ ಪ್ರಶಸ್ತಿ ಪತ್ರ. ಆ ಪ್ರಶಸ್ತಿ ಪತ್ರವನ್ನ ಹಿಡಿದು ಜಗಮಗಿಸುವ ವಿದ್ಯುತ್ ದೀಪಗಳಲ್ಲಿ ಅವರ ಮನಸ್ಸುಗಳು ಜಗಮಗಿಸುತ್ತಿದ್ದಾವೆ. ತಟ್ಟಿಬಿಡಿ, ಹಾಗಾದರೆ ತಡಬೇಕೆ ನಿಮ್ಮ ಚಪ್ಪಾಳೆ. ಧನ್ಯವಾದಗಳು ಸರ್. ತಮ್ಮೆಲ್ಲರಿಗೂ ಪ್ರೀತಿಯ ಭಕ್ತಿಯ ವಂದನೆಗಳು ಆ ಮಕ್ಕಳಿಗೂ ಮತ್ತು ಆ ಪ್ರಶಸ್ತಿಯನ್ನ ಕೊಡಮಾಡಿದಂತ ಎಲ್ಲ ಪರಮ ಪೂಜ್ಯರ ಯಾದಿಯಾಗಿ ಸರ್ವ ವಾತಾವರಣ. ಇದರ ಮಧ್ಯದಲ್ಲಿ ಹೂವಿನ ಹಿಪ್ಪರಗಿಯ ಸುವಾಸನೆಯ ಬೀರ್ತಾ ಇದೆ ಹೂವಿಂದು. ಆ ಎಲ್ಲ ಮಕರಂದವನ್ನ ಮತ್ತೊಮ್ಮೆ ನಾವು ಆ ಸವಿಸ್ಲಿಕ್ಕೆ ಕಾರಣೀಕರ್ತರಾಗ್ತಾ ಇದ್ದೇವೆ. ಹಾಗಾದರೆ ತಡಬೇಕೆ ಒಂದು ಸಲ ತಟ್ಟಿ ಬಿಡಿ. ಮತ್ತೊಮ್ಮೆ ನಿಮ್ಮ ಕೈಗಳಿಂದ ಜೋರಾದ ಚಪ್ಪಾಳೆ. School results of all the examination, behavior on the classroom, respect to elders and discipline in the school campus. It's time to see which boy and girl from each class is ಜನನಿ ತಾನೇ ಮೊದಲ ಗುರು. ಆ ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಎನ್ನುವ ಹಾಗೆ ಜನನಿಯಿಂದ ಪಾಠ ಕಲಿತು ಇವತ್ತು ಶಿಕ್ಷಣದ ಒಂದು ಉತ್ತಮವಾದಂತಹ ಸಂಸ್ಥೆ ಒಳಗೆ ಕಾಲಿಟ್ಟು ತಮ್ಮ ಭವಿಷ್ಯಗಳನ್ನ ರೂಪಿಸಿಕೊಳ್ಳಲಿಕ್ಕೆ ಆಗಮಿಸಿರುವಂತಹ ಎಲ್ಲ ಮುತ್ತು ವಿದ್ಯಾರ್ಥಿನಿಯರಿಗೆ ಉತ್ತಮವಾದಂತಹ ಕೆಲಸಕ್ಕೆ ಅಣಿಯಾಗಿದ್ದೀವಿ. ಬಹುಶಃ ಇನ್ನೊಂದು ಕಂಡರಿಯದ ದಿನಗಳಿಗೆ ನಾವು ನೀವೆಲ್ಲರೂ ಕೂಡ ಬಂಧುಗಳೇ, ಬಹುದಿನಗಳ ಮನಸ್ಸುಗಳು ತುಡಿಯುವಂತಹ ಸಂದರ್ಭದಲ್ಲಿ ನಾವುಗಳು ಆಸೆ ಪಟ್ಟಂತೆ ಭವ್ಯವಾದ ವೇದಿಕೆಯ ಮೇಲೆ ನಮ್ಮ ಮಕ್ಕಳಂತಹ ಭಕ್ತಿಯ ಒಂದು ಸನ್ಮಾನ, ಗುರು ನಮನಗಳನ್ನು ಸಲ್ಲಿಸುವಂತಹ ಕಾರ್ಯ ಇದ್ದಂತಹ ಮಹಾನ್ ಮೇಧಾವಿ
ಮಹಾನ್ ವಚನಕಾರ ಅಣ್ಣ ಬಸವಣ್ಣನವರ ವಾಣಿಯಂತೆ ಕಾಯಕ ಯೋಗಿಗಳು ಸಮಾಜದ ಅಂಕು ಡೊಂಕುಗಳನ್ನ ತಿದ್ದಲಿಕ್ಕೆ ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದ್ವೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಬೇಕೆಂದು ಎತ್ತಿಕೊಂಡ ಅಂತಹ ಬಸವಣ್ಣವರ ವಾಣಿಯಂತೆ ಎಲ್ಲವ ಸಜ್ಜನಿಕೆಯ ವ್ಯಕ್ತಿತ್ವವುಳ್ಳಂಥವರು, ಹಾಗೆ ಸರಳ ಮನೋಭಾವದವರು, ಹಾಗೆ ಯಾವುದೇ ಕಲ್ಮಶವಿಲ್ಲದ ನಿಷ್ಕಲ್ಮಶ ಮನಸ್ಸುಳ್ಳವರು, ಸದಾ ಸಂಸ್ಥೆಯ ಏಳಿಗೆಯಾಗಿ ನಿರ್ಮಿಸುವುದರಲ್ಲಿ ನನ್ನ ಕಾಯಕ ಸದಾ ಸಿದ್ಧ ಎನ್ನುವ ಹಾಗೆ ಸದಾ ಸಂಸ್ಥೆಯ ಏಳಿಗೆಗಾಗಿ ದುಡಿಲಿಕ್ಕೆ ಕಾರ್ಯಬಣ ನಿರ್ಧರಿಸುವಂತಹ ನಮ್ಮ ಸಂಸ್ಥೆಯ ಹೆಮ್ಮೆಯ ಅಧ್ಯಕ್ಷರ ಯಾದಿಯಾಗಿ ಎಲ್ಲರಿಗೂ ಗೌರವದ ಸಮರ್ಪಣೆ ನಡೀತಾ ಇದೆ. ಹಾಗಾದರೆ ತಡಬೇಕೆ ಬಂಧುಗಳೇ, ಒಂದು ಸಲ ಅರ್ಥವಾಗುತ್ತೆ ಅನ್ಕೊಳ್ತೀನಿ. ಹಾಗಾದರೆ ತಮ್ಮ ಕೈಯಿಂದ ತಟ್ಟಿ ಬಿಡಿ, ಎರಡು ಕೈಗಳಿಂದ ಜೋರಾಗಿ ಚಪ್ಪಾಳೆ ಚಪ್ಪಾಳೆ ಚಪ್ಪಾಳೆ. ಎಲ್ಲ ಜೀವಿಗಳಿಗೂ ನಂದೊಂದು ಜೀವ ಇರಲಿ ಎನ್ನುವ ನಿಟ್ಟಿನಲ್ಲಿ ಅವರಿಗೆ ಜೀವಕ್ಕೆ ಜೀವವಾಗಿ ಜೀವನದ ಜೊತೆಗೆ ಅವರಿಗೆ ಭವಿಷ್ಯವನ್ನ ನಿರ್ಮಿಸಿಕೊಟ್ಟಂತಹ ಹಲವಾರು ಆಶಾ ಕಾರ್ಯಕರ್ತರಿಗೆ ಒಂದು ಸಲ ಈ ಒಂದು ವೇದಿಕೆ ಸಾರ್ಥಕತೆಯ ಸಂಭ್ರಮದಲ್ಲಿ ಸಾರ್ಥಕತೆಯ ಬದುಕಿಗೆ ಒಂದು ಸಹಾಯಕ ನ್ಯಾಷನಲ್ ಪಬ್ಲಿಕ್ ಶಾಲೆ ಹೆಸರೇ ಹೇಳುತ್ತೆ, ಕಾಯಕ ಯೋಗಿಗಳಿಗೆ ನಾನು ಯಾವಾಗಲೂ ಕಾಯಕನಾಗಿರುತ್ತೇನೆ ಎಂಬ ನಿಟ್ಟಿನಲ್ಲಿ, ಕಾಯಕ ಯೋಗಿಗಳಿಗೆ ಅಂತವರಿಗೆ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ನಾವುಗಳು ಎಲ್ಲರೂ ಕೂಡ ಅವರನ್ನ ಪ್ರಚೋದಿಸುವಂತಹ ಕಾರ್ಯಕ್ಕೆ ನಾವು ಆಂಕರರಾಗಿದ್ದೇವೆ. ಇಲ್ಲಿ ಶಂಕರರಾದವರು ಅಲ್ಲಿ ಕಿಂಕರರಾಗುತ್ತಾರೆ. ಅಂತಹ ಸಂದರ್ಭದಲ್ಲಿ ನಾವು ನಿಮಗೆ ಸಾಧಿಸುವಂತಹ ಆ ಕೆಲಸಗಳಿಗೆ ನಾವು ಯಾವಾಗಲೂ ಬೆಳ್ತಟ್ಟಿ ಪ್ರೋತ್ಸಾಹಿಸುತ್ತೇವೆ ಎನ್ನುವ ನಿಟ್ಟಿನಲ್ಲಿ ಇವತ್ತು ಸಾರ್ಥಕವಾಗಿ ಹೂವಿನ ಹಿಪ್ಪರಿಗೆಯ ಜನತೆ ಅದ್ಭುತವಾದಂತಹ ಸಂದರ್ಭ. ಶಭಾಷ್. Please come on the stage. 6 feet proud to say that they are the students of Bharat sir. ತ್ರೈಲೋಕ್ಯ ಸಂಪದಾಲಯಕ್ಕೆ ಸಮೂಲ್ಯಕ್ಕೆ ನಡಿತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಪ್ರಪ್ರಥಮದಲ್ಲಿ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಪ್ರಮುಖರನ್ನ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿಯವರನ್ನ ಜ್ಞಾನ ಯೋಗಾಶ್ರಮದ ಪರಮ ಪೂಜ್ಯ ಸಿದ್ದೇಶ್ವರಪ್ಪಾಜಿಯವರನ್ನ ಕ್ಷೇತ್ರನಾಥನಾಗಿರ್ತಕ್ಕಂಥ ಪರಮಾನಂದ ಶಿವಯೋಗಿಯನ್ನ ಸ್ಮರಣೆ ಮಾಡಿಕೊಂಡು ಹೂವಿನ ಹಿಪ್ಪರಿಗೆಯ ಕಾಯಕ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲಿನ ಶಾಲಾ ವಾರ್ಷಿಕೋತ್ಸವದ ಪಾವನ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಚನವನ್ನು ದಯಪಾಲಿಸಲು ಆಗಮಿಸಿರುವಂಥ ಪಡೇಕನೂರು ದಾಸೋಹ ವಿರಕ್ತ ಮಠದ ಪರಮ ಪೂಜ್ಯರಾದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿಯವರ ಅಡಿದವರಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಈ ಭಾಗದ ಶಾಸಕರ ಸಹೋದರರು ಎನಿಸಿಕೊಂಡಿರುವ ಸನ್ಮಾನ್ಯ ಶ್ರೀ ಸಚಿನ್ ಗೌಡ ಪಾಟೀಲ್ ರವರೇ, ಬ್ಯಾಕ್ವರ್ಡ್ ಸಿದ್ಧಾರೂಢ ಗ್ರಾಮೀಣ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿರುವಂಥ DC ನಾಟಿಕರ್ ಅವರೇ, ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರುವಂಥ ಶಿವಬಾಯಿ ಗಿರಿನಿವಾಸ್ ಅವರೇ, ಹೂವಿನ ಹಿಪ್ಪರಿಗೆಯ ಗ್ರಾಮೀಣ ವಿದ್ಯಾವರ್ಧಕ ಸಂಘದ ನಿರ್ದೇಶಕರಾಗಿರ್ತಕ್ಕಂಥ ಸಂಗಮೇಶ್ ಹಳ್ಳೂರವರೇ, ಶಿವಣ್ಣ ಗುಂಡಣ್ಣವರೇ, ಬಸವಗೌಡ ಪಾಟೀಲ್ ರವರೇ, ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರಾಗಿರುವಂಥ ನಿಂಗಣ್ಣ ಶಿವಯೋಗಿಯವರೇ, ಸಮಾಜ ಸೇವಕರೆಂದೇ ಖ್ಯಾತಿಯನ್ನು ಪಡೆದಿರುವಂಥ ರಂಜಾನ್ ಮುಜಾವರ ಕೂಡ ಯಾರು ಮರಿಬಾರ್ದು. ಇಲ್ಲೆಲ್ಲ ಪಾಲಕ ಬಂಧುಗಳು ಭಾಳ ಜನ ಬಂದಿರಿ. ನಿಮ್ಗೊಂದು ಮಾತು ಹೇಳ್ತೀನಿ ನಾನು, ಇಲ್ಲಿ ಇರುವಂಥ ಎಲ್ಲ ಮಕ್ಕಳು ನೋಡಿ ಚೆನ್ನಾಗಿ ಟೋಪಿ ಹಾಕ್ಕೊಂಡು ಶರ್ಟ್ ಹಾಕ್ಕೊಂಡು ಪ್ರಶಸ್ತಿ ಪತ್ರವನ್ನು ಪಡ್ಕೊಂಡ್ರವರು ನೋಡ್ತಾ ಇದ್ರೆ ಒಂಥರ ಮನಸ್ಸಿಗೆ ಆನಂದ. ನಿಮ್ಗೊಂದು ಮಾತು ಹೇಳ್ತೀನಿ ಅಂತ ಹೇಳಿದ್ದೀನಲ್ಲ ನಾನು,
ಏನು ಅಂತ ಕೇಳಿದರೆ, ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ. ಈ ಮಾತನ್ನು ನೆನಪಿಡ್ಬೇಕು ನೀವು ಯಾವಾಗಲೂ. ಮಕ್ಕಳಿಗೆ ಆಸ್ತಿ ಮಾಡಿ ಇಟ್ಟುಬಿಟ್ರೆ ಏನು ಮಾಡ್ತಾರೆ ಅವರು? ಉಂಡು ಹುಟ್ಟು ತಿಂದು ಹಾಳು ಮಾಡಿಬಿಡ್ತಾರೆ. ಅದೇ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿದರೆ ನಿಮ್ಮ ಕೀರ್ತಿಯನ್ನು, ನಿಮ್ಮ ಮನೆತನದ ಕೀರ್ತಿಯನ್ನು, ನಿಮ್ಮ ಸಂಸ್ಥೆಯ ಕೀರ್ತಿಯನ್ನು ಉಳಿಸಿ. ಎಷ್ಟು ಪಾಠ ಮಾಡಕತ್ತಾರೆ? ಯಾವ ಪಾಠ ಮಾಡಕತ್ತಾರೆ ಗೊತ್ತಾ ನಿಮಗೆ? ರಾಮಾಯಣದ ಪಾಠ ಮಾಡಕತ್ತಾರೆ. 1 ತಾಸು ಮಕ್ಕಳೆಲ್ಲ ಕುಂತಾರೆ. ನೋಡು ವಿದ್ಯಾರ್ಥಿಗಳೇ, 1 ತಾಸುವರೆಗೆ ನಾನು ರಾಮಾಯಣ. ಕರ್ನಾಟಕ ಅಷ್ಟೇ ಅಲ್ಲ, ಭಾರತಾದ್ಯಂತ ಒಳ್ಳೆಯ ಹೆಸರು ಗಳಿಸುವ ಸಂಸ್ಥೆಯಾಗಿ ಹೊರಹೊಮ್ಮಲಿ ಅಂತ ತುಂಬುವುದರಿಂದ ಹಾರೈಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದಾರೆ. ಓಂ ಶಾಂತಿ ಶಾಂತಿ. ಹೂವಿನ ಹಿಪ್ಪರಿಗೆ ಶಾಲಾ ವಾರ್ಷಿಕೋತ್ಸವ ಸಾರ್ಥಕ ಸಮಾರಂಭ ಕಾಯಕ ಈ ಶಾಲೆ ಸಂಸ್ಥೆಯ ಈ ವರ್ಷದ 2025ನೆಯ ಈ ಶಾಲಿನ ಈ ಸಮಾರಂಭದಲ್ಲಿ ಸಾನ್ನಿಧ್ಯ ವಹಿಸಿಕೊಂಡಿರ್ತಕ್ಕಂಥ ಆತ್ಮೀಯ ಪೂಜ್ಯರಾಗಿರ್ತಕ್ಕಂಥ ಮಸೂತಿ ಪೂಜ್ಯರಲ್ಲಿ ಶರಣಗಳನ್ನು ಸಮರ್ಪಣೆ ಮಾಡಿ, ಈ ಸಂಸ್ಥೆಯ ನಿರ್ಮಾಪಕರು, ಈ ಜಾಗದ ಉದಾರಿ ಧ್ಯಾನಿಗಳು, ಸರಳ ಹೃದಯ ಸಂಭಾವಿತರು ಆಗಿರತಕ್ಕಂತಹ DCC ನಾಟಿಕಾರ್ ಅಧ್ಯಕ್ಷರ ಸಿದ್ಧಾರೂಢ ಶಿಕ್ಷಣ ಸಂಸ್ಥೆ ಬ್ಯಾಕೋಡ ಅವರೇ, ನಮ್ಮ ಈ ಭಾಗದ ದೇವರಿಪ್ಪರಿಗೆ ಮತಕ್ಷೇತ್ರದ ಸಜ್ಜನ, ಸರಳ, ಸಾತ್ವಿಕ, ಧಾರ್ಮಿಕ ಮನೋಭಾವನೆ ಉಳ್ಳಂತಹ ಶಾಸಕರು, ಗುರುಲಿಂಗ ಜಂಗಮ ಪ್ರೇಮಿಗಳು ಆಗಿರತಕ್ಕಂತಹ ಅವರ ಸೋದರಾಗಿರತಕ್ಕಂತಹ ರಾಜಗೌಡ ಪಾಟೀಲ್ ಶಾಸಕರು, ಹೀನಿಪುರಿ ಮತಕ್ಷೇತ್ರ ಅವರ ಸೋದರವರು, ವೇದಿಕೆ ಮೇಲಿದ್ದಂತಹ ಗಣ್ಯಮಾನ್ಯರೇ, ಈ ಶಾಲೆಯ ಅಧ್ಯಕ್ಷ ಬಹಳ ಸುಂದರವಾಗಿ ತಮ್ಮೆಲ್ಲ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥವ್ರು ಭರತ್ ಕುಮಾರ್ ಎಸ್ ಅವರು, ಸಹ ಶಿಕ್ಷಕರೇ, ಗುರುಮಾತೆಯರೇ, ಮುಂಭಾಗದಲ್ಲಿರತಕ್ಕಂಥ ಪಾಲಕರೇ, ತಾಯಂದಿರೇ, ಮುದ್ದು ಮಕ್ಕಳೇ, ಆರಕ್ಷಕ ಸೇವಾರ್ಥಿಗಳೇ, ಗುರುಮಾತೆಯರೇ, ಆಶಾ ಕಾರ್ಯಕರ್ತೆಯರೇ, ತಮ್ಮೆಲ್ಲರ ಅಂತರಾತ್ಮಿಕ ಶರಣು ಶರಣಾರ್ಥಿಗಳು. ಈಗೆಲ್ಲರೂ 1 ನಿಮಿಷ ಮೌನ ಆಗರಿ ನೋಡೋಣ. ಭಾಳ ಗದ್ದಲ ಮಾಡ್ತೀರಿ ನೀವು. ಇದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಏನದಂದ್ರೆ ಸಾರ್ಥಕತೆಯ ಸಂಭ್ರಮ ಅಂತ ಐತಿದ್ದು. ಏನು ಸಾರ್ಥಕತೆಯನ್ನು ಮಾಡಬೇಕಾಗಿದೆ? ಸಾರ್ಥಕತೆ ಅಂದ್ರೆ ಏನಿದರ ಅರ್ಥ ಅಂದ್ರೆ ಜೀವನದ ಸಾಫಲ್ಯತೆಯನ್ನು ಪಡೆದು ಗುರಿಯನ್ನು ಮುಟ್ಟಿ, ಆ ಗುರಿ ಏನು ಇಟ್ಕೊಂಡಿನಿ ಅದನ್ನ ಮುಟ್ಟಿದ ಮೇಲೆ ಏನು ಸಾರ್ಥಕತೆ ಬರುತ್ತದೆ, ಅವಾಗ ಜೀವನ ಪಾವನವಾಗ್ತದೆ. ಇದು ಸಾರ್ಥಕತೆ. ಬಹುಶಃ ಈ ಶಾಲೆಯ ಅಧ್ಯಕ್ಷ ಭರತ್ ಕುಮಾರ, ಆತನ ಸಂಸ್ಕಾರವನ್ನು ನಾವು ನೋಡಿದರೆ ಬಹಳ ದೊಡ್ಡ ಹೆಸರನ್ನಿಟ್ಟಿದ್ದಾರೆ ಈ ಶಾಲೆಗೆ. ಏನಿಟ್ಟಿದ್ದಾರೆ ಅಂದ್ರೆ ಭಾರತ ರತ್ನ ಅಂತ ಪದ್ಮಭೂಷಣವನ್ನು ಕೊಟ್ಟು 111-12 ವರ್ಷದ ತುಂಬು ಕಾಲದವರೆಗೆ, ಆವಿಷ್ಯದವರೆಗೆ ಬಸವಣ್ಣನವರ ಕಾಯಕವನ್ನ ಮಾಡಿ, ದಾಸೋಹನ್ನ ಮಾಡಿ 10,000 ಮಕ್ಕಳಿಗೆ ನಿತ್ಯ ತ್ರಿವಿಧ ಪ್ರಸಾದವನ್ನು ಕೊಟ್ಟು ಶಿಕ್ಷಣ ಸಂಸ್ಥೆಯನ್ನ ನಡೆಸಿ ಇಡೀ ಇಂಟರ್ನ್ಯಾಷನಲ್ ಅಮೆರಿಕಾ ದೇಶದಲ್ಲಿ ಮುಖ ಎತ್ತಿ ನೋಡುವಂತ ಮಾಡಿದಂತಹ ಅಂತಹ ಜಗತ್ತು ಪ್ರಸಿದ್ಧವಾಗಿರತಕ್ಕಂತಹ ಒಬ್ಬ ಮಹಾತ್ಮರ ಶಾಲೆಯ ಹೆಸರನ್ನು ಇಟ್ಟಿರ್ತಕ್ಕಂಥ ಈ ಶಾಲೆಯ ಇದು ಸಂಸ್ಥೆ, ಇದು ಜಗತ್ತಿನಾದ್ಯಂತ ಬೆಳೀತದೆ ಅಂತ ಹೇಳ್ತಾನೆ. ಅದು ಸಿದ್ಧಗಂಗಾ ಮಹಾಸ್ವಾಮೀಜಿಯವರು. ಅದರ ಜೊತೆಯಲ್ಲಿ ಜ್ಞಾನ ಯೋಗಿ ಅಂತ ಅಮೆರಿಕಕ್ಕೆ ಹೋಗಿ ಧರ್ಮ ಸಂದೇಶವನ್ನು ನೀಡಿ ಬಂದಿರತಕ್ಕಂಥವ್ರು ನಮ್ಮ ಭರತ ಖಂಡದಲ್ಲಿ ಸ್ವಾಮೀಜಿಯವರಲ್ಲಿ ಯಾರಾದರೂ ಇದ್ರ ಅಂಥ ಜ್ಞಾನ ಯೋಗಿ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಇಲ್ಲಿ 2 ಫೋಟೋಗಳನ್ನು ಇಟ್ಟಿದ್ದಾರೆ.
ಬಹುಶಃ ಒಂದು ಮಾತು ಹೇಳ್ತೀನಿ ನಿಮಗೆ. ಏನ್ ಹೇಳ್ತೀನಿ ಅಂದ್ರ, ಇವತ್ತ ಅಬ್ದುಲ್ ಕಲಾಂ ಅದಾನ, ಆತ ಬಡತನದಲ್ಲಿ